ಆ ಶ್ರವಣ ಶಕ್ತಿ ಹೋದ ಮೇಲೆ ನಾನು ಕನ್ನಡ ಸಾಹಿತ್ಯ ಸಮ್ಮೇಳನ ಸರ್ವಾಧ್ಯಕ್ಷ. ಮಳೆ ನಿಂತರೂ ಮಳೆ ಹನಿ ಬಿಡಲಿಲ್ಲ ಅನ್ನುವಂಥ ಒಂದು ರೂಢಿಯ ಗಾದೆ ಮಾತಿದೆ. ಹಾಗೆ ಮಂಡ್ಯದಲ್ಲಿ ನಡೆದಂಥ ಅಖಿಲ ಭಾರತ ಸಮ್ಮೇಳನ ಕನ್ನಡ ಸಾಹಿತ್ಯ ಸಮ್ಮೇಳನ ಮುಗಿದರೂ ಕೂಡ ಆ ಸಮ್ಮೇಳನಾಧ್ಯಕ್ಷರ ಅಭಿನಂದನೆಗಳು ನಡೀತಾನೇ ಇದೆ. ನಾನು ಇದು ಪರಮ ಪೂಜ್ಯ ಜ್ಞಾನಯೋಗಿ ಸಿದ್ದೇಶ್ವರ ಮಹಾಸ್ವಾಮಿಗಳವರ ಈ ಗುರುನಮನ ಕಾರ್ಯಕ್ರಮಕ್ಕೆ ಬಂದು ಅದಕ್ಕಾಗಿ ನಾನು ಜ್ಞಾನಯೋಗಾಶ್ರಮಕ್ಕೆ ಬರ್ತೀನಿ ಅಂತ ಗೊತ್ತಾಗಿ ನಮ್ಮ ವಾಲಿಕಾರವರು ದೂರವಾಣಿಯಲ್ಲಿ ಹೇಗೋ ಬಿಜಾಪುರಕ್ಕೆ ಬರ್ತೀನಿ, ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಲ್ಲಿ ಒಂದು ಕಾರ್ಯಕ್ರಮ ಏರ್ಪಡಿಸ್ತೀರಿ, ನೀವು ಬರಬೇಕು ಅಂತ ಹೇಳಿ ನಮ್ಮ ಹಳ್ಳಿಗಳ ಕಡೆ ಒಂದು ರೂಢಿ ಮಾತಿ, ಸಾಮಾನ್ಯವಾಗಿ ಹೆಣ್ಣುಮಕ್ಕಳು ತವರು ಮನೆಗೆ ಹೋದಾಗ ತವರು ಮನೆಗೆ 4 ದಿವಸ ಆಗಿದ್ದು ಮತ್ತೆ ಹಿಂತಿರುಗಿ ತನ್ನನ್ನು ಕೊಟ್ಟ ಮನೆಗೆ ಆಕೆ ಹಿಂತಿರುಗಬೇಕಾಗ್ತದೆ. ಆ ಹಿಂತಿರುಗುವಾಗ ಆ ಮನೆ ಸೊಸೆ ಹೇಗೋ ಬಂದಿದ್ದೆ ಕೂಡ ನೀರು ತಂದು ಹೋಗ್ಬೋದು. ಹಾಗೆ ನಮ್ಮ ವಾಲಿಕಾರರು ಹೇಗೂ ಚಿಂತಾಪುರಕ್ಕೆ ಬರ್ತೀನಿ, ನಮ್ಮಲ್ಲಿ ಬಂದು ಹೋಗಿ ಅಂತ ನನ್ನನ್ನು ಕರೆದಿಲ್ಲ. ಈಗ ಮಾತನಾಡಿದ ಸೋದರಿ ಭಾರತಿ ಪಾಟೀಲ್ ಮತ್ತು ಐಗೋಳಿಯವರು ನಾನು ಎಷ್ಟಂಗಲೇ ಮರೆತುಬಿಟ್ಟೆ. ಕಣಬೂರು ನನ್ನ ಸ್ಮರಣ ಶಕ್ತಿ ಶ್ರವಣ ಶಕ್ತಿ ಎರಡೂ ಹೋಗಿತ್ತು. ನನ್ನ ಬಗ್ಗೆ ಒಳ್ಳೆ ಮಾತಾಡಿರಬೇಕು ಅಂತ ಅನಿಸ್ತಾರೆ, ನನಗೆ ಕೇಳೋದಿಲ್ಲ. ಆದರೂ ಒಂದೊಂದು ಶಬ್ದ ಕೇಳ್ತು. ಆ ಮಧ್ಯೆ ನನ್ನ ಈ ಶ್ರವಣ ಸಾಧನ ತೊಂದರೆಯಾಗಿ ನನ್ನ ಬ್ಯಾಟ್ರಿ ಸೆಲ್ ಬದಲಾವಣೆ ಮಾಡಿದಾಗ ಒಂದು ಶಬ್ದ ಬಹುಚ ಅವರಿಗೆ ಇಳಿ ವಯಸ್ಸು ಅಂತ ಅಂದರು. ಯಾರು ಹೇಳಿದರು ನನಗೆ ಇಳಿ ವಯಸ್ಸು? ನಮಗೆ ಏರು ವಯಸ್ಸಿಗೆ ಈಗ 97 ಆದರೆ ಮುಂದೆ 98 ಆಗುತ್ತೆ. ಏರು ವಯಸ್ಸಲ್ವೇ, ಇಳಿ ವಯಸ್ಸಾಗಿ ಆಗ್ತದೆ. ಇಲ್ಲಿ ಇರಲಿ, ನಿಮ್ಮ ಅಭಿಮಾನ ಬಹಳ ದೊಡ್ಡ. ನಾನು ಅನೇಕ ಸಲ ಹೇಳ್ತಿರ್ತೇನೆ, ಅತ್ಯಂತ ಬಡತನದಲ್ಲಿ ಉನ್ನತ ಶಿಕ್ಷಣದಿಂದ ಪಡೆಯಲಿಕ್ಕೂ ನಾನು ವಂಚಿತನಾದಂತಹ ನಾನು ಇವತ್ತು ನಮ್ಮ ರಾಜ್ಯದಲ್ಲಿ ದೊರೆಯಬಹುದಾದ ಉನ್ನತ ಸ್ಥಾನಗಳನ್ನೆಲ್ಲ ಪಡೆದಿದ್ದೆ. ಇದು ನನಗೆ ಸೋಜಿಗಾರ ತಿಳಿಸ್ತದೆ. ಅಲ್ಲಮ್ಮ ಹೇಳಿದ ಹಾಗೆ ನನ್ನ ಬೆರಗಾದೆ ಅಂತಾನಲ್ಲ, ಹಾಗೆ ನಾನು ಬೆರಗಾಗಿದ್ದೆ. ಆದರೆ ನಾನು ಗಳಿಸಿದಂಥ ಯಾವುದೇ ಸ್ಥಾನಮಾನಗಳು, ಪದವಿ ಪ್ರಶಸ್ತಿಗಳು ಏನೇ ಇದ್ದರೂ ಕೂಡ ಅವೆಲ್ಲಕ್ಕಿಂತ ಮಿಗಿಲಾದದ್ದು ನಾಡಿನ ಎಲ್ಲ ಭಾಗದಲ್ಲಿ ನಾನು ಪಡೆದಿರ್ತಕ್ಕಂಥ ಜನಗಳ ಅಭಿಮಾನ. ಇವತ್ತು ನಾನು ವಿಜಯಪುರದಲ್ಲಿ ಇಂಥ ಅಭಿಮಾನವನ್ನು ಬಹಳ ಕಾಲದಿಂದ ನಾನು ಪಡೆದಿದ್ದೇನೆ. ನನಗೆ ವಿಜಯಪುರ ಒಂದು ಜಿಲ್ಲೆ, ಒಂದು ಸಂಬಂಧದ ಜಿಲ್ಲೆ. ಕನ್ನಡ ಸಾಹಿತ್ಯ ಪರಿಷತ್ತಿನೊಡನೆ ಕನ್ನಡ ಸಾಹಿತಿಗಳು ಮತ್ತು ವಿದ್ವಾಂಸಗಳನ್ನೇ ನಾನು ಕಳೆದ 70 ವರ್ಷಗಳಿಂದ ನಿರಂತರವಾದಂಥ ಸಂಪರ್ಕ ಇಟ್ಕೊಂಡು ಬಂದಿದ್ದೇನೆ. ಕನ್ನಡ ಸಾಹಿತ್ಯ ಪರಿಷತ್ತಿನ ಜಾನಪದ ವಿಭಾಗದ ಸಂಚಾಲಕನಾಗಿ, ಅದರ ಕಾರ್ಯದರ್ಶಿಯಾಗಿ, ಅದರ ಅಧ್ಯಕ್ಷನಾಗಿ ನಾನು ಕೆಲಸ ಮಾಡಿದರೂ ಸಹ ಇಂಥ ಕನ್ನಡ ಸಾಹಿತ್ಯ ಸಮ್ಮೇಳನಗಳನ್ನೇ ಎಷ್ಟು ನಾನು ನಿರ್ವಹಿಸಿದ್ದರೂ ಕೂಡ ನಾನೇ ಸಮ್ಮೇಳನದ ಸರ್ವಾಧ್ಯಕ್ಷನಾಗ್ತೀನಿ ಅಂತ ನಾನು ನಿರೀಕ್ಷಿಸಿರಲಿಲ್ಲ. ಅದನ್ನು ಅಪೇಕ್ಷಿಸಿರಲಿಲ್ಲ. ಅಲ್ಲಮ್ಮ ಒಂದು ಮಾತು ಹೇಳ್ತಾನೆ, ಕಾಣದ ಲಿಂಗ ಅಂಗೈ ಮೇಲೆ ಬಂದು ನಿಂದರೆ ಇದರ ದೊಡ್ಡ ಬೆರಗಾದ ಅಂತಾನೆ. ಕಾಣದ ಲಿಂಗ ಅಂಗೈಯ ಮೇಲೆ ಬಂದು ನಿಂದರೆ ಇದರ ದೊಡ್ಡ ಬೆರಗಾದ. ಹಾಗೆ ನಾನು ಈ ಕಾಣದಂತಾಗಿ ಸ್ಥಾನ ಬಂದೆ, ನಾನು ಬೆರಗಾಗಿದ್ದೆ. ಬಹುಶಃ ಗೋರುಜ ಕಳೆದ 70 ವರ್ಷಗಳಿಂದ ಕನ್ನಡ ಸಾಹಿತ್ಯದ ಅಂಗಳದಲ್ಲಿ ಅಡ್ಡಾಡಿದ್ದಾರೆ. ಇಂಥ ವೃದ್ಧರಿಗೆ ಒಂದು ಗೌರವ ಸಲ್ಲಿಸಬೇಕು ಅಂತ ಹೇಳಿ
ಕನ್ನಡ ಸಾಹಿತ್ಯ ಪರಿಷತ್ತಿನ ಕಾರ್ಯ ಸಮಿತಿ ಈ ತೀರ್ಮಾನ ಕೈಗೊಂಡಿರಬೇಕು. ಏನೇ ಇರಲಿ, ಅವ ಕನ್ನಡ ಸಾಹಿತ್ಯ ಪರಿಷತ್ತು ಒಂದು ಕನ್ನಡಿಗರ ಮಾತೃ ಸಂಸ್ಥೆ, ಸಾರ್ವಭೌಮ ಸಂಸ್ಥೆ, ಮತ್ತು ನಾನು ಆ ಸಂಸ್ಥೆಯ ತೇರನ್ನು ಎಳೆದವನಾದ ಕಾರಣ ಅವರ ಮಾತಿಗೆ ನಾನು ನಿರಾಕರಣೆ ಮಾಡೋದು ಸೂಕ್ತ ಅಲ್ಲ ಅಂತ ಒಪ್ಪಿಕೊಂಡು ಆ ಸ್ಥಾನವನ್ನು ನಾನು ನಿರ್ವಹಿಸಿ ನನ್ನ ಅನಿಸಿಕೆಗಳನ್ನು ನಮ್ಮ ಕನ್ನಡಿಗ ಬಂಧುಗಳಲ್ಲಿ ಹಂಚಿಕೊಂಡಿದ್ದೆ. ನಾನು ಮುಕ್ತವಾಗಿ ಮತ್ತೊಮ್ಮೆ ಹೇಳೋದಾದರೆ, ಇವೆಲ್ಲದಕ್ಕಿಂತ ನಾನು ನಾಡಿನ ಯಾವ ಮೂಲೆಗೆ ಹೋದರೂ ನನ್ನ ಬಗ್ಗೆ ಪ್ರೀತಿ ತೋರಿಸುವಂಥ ಜನ ಇದ್ದಾರೆ ಅನ್ನುವಂಥದ್ದು. ನಾನು ನನ್ನ ಜೀವನದಲ್ಲಿ ದೊಡ್ಡದನ್ನು ದೊಡ್ಡದು ಅಂತ ಹೇಳಿದ್ದೇನೆ, ಆದರೆ ಸಣ್ಣದನ್ನು ಸಣ್ಣದು ಅಂತ ಹೇಳಕ್ಕೆ ಹೋಗಿದ್ದೆ. ಯಾಕೆಂದರೆ ಆ ಸಣ್ಣದು ಸಹ ಒಂದೆಲ್ಲ ಒಂದು ದಿವಸ ದೊಡ್ಡದಾಗ್ತದೆ ಅನ್ನೋಂಥ ವಿಶ್ವಾಸ. ಹಾಗಾಗಿ ನಾನು ಬದುಕಿನಲ್ಲಿ ಹಾಗೆ ಬದುಕಿದ ಸಮಾಧಾನ ನನಗೆ ನನ್ನ ಪಾಲಿನ ಬಂದಂತಹ ಕರ್ತವ್ಯವನ್ನು ವಿನೀತವಾಗಿ ನಾನು ನಿರ್ವಹಿಸಿದೆ. ಮತ್ತು ಇದರ ಜೊತೆಯಲ್ಲೇ ನಾನು ಅಭಿಮಾನದಿಂದ ಹೇಳಿಕೊಳ್ಳುವುದಂದರೆ, ನಾನು ಹುಟ್ಟಿದಂಥ ಹಳ್ಳಿಯ ಅಭಿವೃದ್ಧಿಗಾಗಿ ಕೆಲಸ ಮಾಡಿದ್ದೆ. ನಾನು ಇದರಲ್ಲಿ ಎಲ್ಲ ಸಾಹಿತಿಗಳು, ಲೇಖಕರು, ವಿದ್ವಾಂಸರು, ಅಥವಾ ಕಲಿತವರು, ಬಲ್ಲವರು ಅಥವಾ ಹಿರಿಯ ನೌಕರಿಯಲ್ಲಿರೋರು ಎಲ್ಲರೂ ಗಮನಿಸಬೇಕು ಅಂತ ಹೇಳಿ, ಯಾವುದೇ ಹಳ್ಳಿಯ ಹುಟ್ಟಿಗೆ ಅವರ ಹುಟ್ಟಿದ ಹಳ್ಳಿಯ ಗುಣವನ್ನು ತೀರಿಸಬೇಕು ಅಂತ ಹೇಳಿ ನಾನು ಎಲ್ಲರಲ್ಲೂ ಮನವಿ ಮಾಡಿಕೊಂಡಿದ್ದೆ. ಹೀಗೆ ನಾನು ನಡೆದಂಥ ಹಾದಿಯಲ್ಲಿ ಕಲ್ಲು ಮುಳ್ಳುಗಳು ಇರಬಹುದು, ಅದನ್ನು ಪಕ್ಕಕ್ಕೆ ಸರಿಸಿಕೊಂಡು ನಾನು ಮುಂದೆ ನಡೆದಿದ್ದೆ. ಕಾಲು ಧೂಳಾದಾಗ ನೀರು ಸಿಕ್ಕಿದ ಕಡೆ ತೊಳೆದುಕೊಂಡು ನಾನು ಮುಂದೆ ಹೋಗಿದ್ದೆ. ಬಿಸಿಲು ಉರಿದಾಗ, ಮಳೆ ಸುರಿದಾಗ ಮರಗಳ ಕೆಳಗೆ ನಿಂತು ಆಶ್ರಯ ಕೊಟ್ಟಿದ್ದೆ. ಹೀಗೆ ನನ್ನ ಬದುಕು ಸಾಕು. ಏನೇ ಇರಲಿ, ನಾನಿದ್ದಂತಹ ಸಂಸ್ಥೆಗಳು, ನಾನು ಅಂದರೆ ಕ್ಷೇಮಾಭಿವೃದ್ಧಿ ಸಂಸ್ಥೆ, ರೆಡ್ ಕ್ರಾಸ್ ಸಂಸ್ಥೆ, ಭಾರತ್ ಸ್ಕೌಟ್ಸ್ ಆ್ಯಂಡ್ ಗೈಡ್ ಸಂಸ್ಥೆ, ಈಗ ಅನೇಕ ಸಂಸ್ಥೆಗಳಲ್ಲಿ ನಾನು ಕೆಲಸ ಮಾಡಿದ್ದೀನಿ. ಹಾಗೆಯೇ ಕನ್ನಡ ಸಾಹಿತ್ಯ ಪರಿಷತ್ತು, ಜಾನಪದ ಅಕಾಡೆಮಿ, ಇಂತಹ ಸಾಂಸ್ಕೃತಿಕ ಸಂಸ್ಥೆಗಳಲ್ಲೂ ಕೂಡ ನಾನು ಕೆಲಸ ಮಾಡುವಾಗ ನಾನಿದ್ದಂಥ ಸಂಸ್ಥೆಗಳಲ್ಲಿದ್ದಂಥ ಆರ್ಥಿಕ ದುಸ್ಥಿತಿಯನ್ನು ಪರಿಹರಿಸಿ ಅದನ್ನು ಸುಧಾರಿಸಲಿಕ್ಕೆ ನಾನು ಕೈಲಾದ ಪ್ರಯತ್ನ ಮಾಡಿದ್ದೇನೆ ಅನ್ನುವಂತಹ ತೃಪ್ತಿ ನನಗೆ. ಇಂತಹ ಭಾಷೆ ಮತ್ತು ಸಾಹಿತ್ಯಗಳ ಸಂರಕ್ಷಣೆ ಮತ್ತು ಸಂವರ್ಧನೆಗಾಗಿ ಸ್ಥಾಪಿತವಾದಂತಹ, ಇಲ್ಲಿ 109 ವರ್ಷಗಳ ಹಿಂದೆ ಸ್ಥಾಪಿತವಾದಂತಹ ಕನ್ನಡ ಸಾಹಿತ್ಯ ಪರಿಷತ್ತು ಅದರಲ್ಲಿ ಇದೆಷ್ಟು ದೊಡ್ಡದಿದೆ. ಬಹುಶಃ ನಮ್ಮ ಮನಸ್ಸಿಗೆ ಹೇಳಿದ್ದು ಕಾಣ್ತದೆ. ಎಲ್ಲೋ ಒಂದು ಮಾತು ಅವರು ನಮ್ಮೇಲೆ ನಾನು 7,000 ವರ್ಷ ಏನು ಮಾಡಿದ್ದೀನಿ. ನಿಮ್ಮ ಕಾಲ ಹೋಗಲಿ, ನಮ್ಮ ಕಾಲದಲ್ಲೇ ಸರ್ಕಾರ ಸಮ್ಮೇಳನಕ್ಕೆ 1,50,000 ಲಕ್ಷ ಕೊಡ್ತಾರೆ. ಈಗ 20 ಕೋಟಿ ರೂಪಾಯಿ ಕೊಡ್ತಾರೆ. 5 ಕೋಟಿ ರೂಪಾಯಿ ಪ್ರತಿ ವರ್ಷ ಕನ್ನಡ ಸಾಹಿತ್ಯ ಪರಿಷತ್ತು ಕೊಡ್ತಾರೆ. ನಾನು ಒಬ್ಬ ಕನ್ನಡಿಗ 1 ರೂಪಾಯಿಯಿಂದ ನಾಡಿನಲ್ಲೆಲ್ಲ ಭಿಕ್ಷೆ ಬೇಡಿ ಆಗಿದೆ. ಈ ಕಾಲ ಬದಲಾವಣೆ ಆಗಿದೆ, ಆರ್ಥಿಕವಾಗಿ ಸುಧಾರಣೆ ಆಗಿದೆ. ಮತ್ತು ಈ ಕಾಲ ವೈಭವವನ್ನು ನಿರೀಕ್ಷೆ ಮಾಡುತ್ತೆ, ಪ್ರದರ್ಶನವನ್ನು ನಿರೀಕ್ಷೆ ಮಾಡುತ್ತೆ. ಹಾಗಾಗಿ ಕಾಲಕ್ಕೆ ತಕ್ಕಂತೆ ಜಗತ್ತು ಸಾಗಿದೆ. ಈಗ ಬಹುಶಃ ಈ ಪರಿಷತ್ತಿನ ಸದಸ್ಯರ ಸಂಖ್ಯೆ ಇಡೀ ಜಗತ್ತಿನಲ್ಲೇ ಒಂದು ಸಾಹಿತ್ಯ ಸಂಸ್ಥೆಯ ಸದಸ್ಯರ ಸಂಖ್ಯೆ 4 ಆಗಿದೆ ಅಂತ ಹೇಳಬೇಕು. ಇಡೀ ಜಗತ್ತಿನಲ್ಲಿ 10 ಜನ ಸದಸ್ಯರು ಕನ್ನಡ ಸಾಹಿತ್ಯ ಪರಿಷತ್ತಿನಲ್ಲಿ ಇದ್ದಾರೆ. ಈ ಸಂಸ್ಥೆ ಸ್ಥಾಪನೆ ಆದ ನಂತರ ಎಷ್ಟೋ ಸಂಘ ಸಂಸ್ಥೆಗಳು ಸ್ಥಾಪನೆಯಾಗಿ ಅವು ಕಟ್ಟುಮಟ್ಟ ಆಗಿರಲಿ ಸಾಕು. ಆದರೆ ಪರಿಷತ್ತು ವರ್ಷದಿಂದ ಸಮೃದ್ಧಿಯಾಗಿ ಬೆಳೀತಾ ಇರೋದು ಕನ್ನಡಿಗರ ಒಂದು ಅಭಿಮಾನದ ಸಂಗತಿ. ಪರಿಷತ್ತು ಪ್ರಧಾನವಾಗಿ ಸಾಹಿತ್ಯ ಸೇವೆಯ ಸಂಸ್ಥೆ ಆದರೂ ಕೂಡ ಕನ್ನಡಿಗರ ಸಮಗ್ರ ಹಿತಕ್ಕಾಗಿ ದುಡಿಯುವಂಥ ಸಂಸ್ಥೆ. ಕರ್ನಾಟಕ ಏಕೀಕರಣ ಆದಾಗ
ಆಗ ಮುಖ್ಯಮಂತ್ರಿಯಾಗಿದ್ದ ಯಡಿಯೂರಪ್ಪನವರು ಒಂದು ಮಾತು ಹೇಳಿದ್ದಾರೆ. ಕರ್ನಾಟಕಕ್ಕೆ ಒಂದು ಸ್ಥೂಲ ರೂಪ ಕೊಟ್ಟವರು ಕನ್ನಡ ಸಾಹಿತ್ಯ ಪರಿಷತ್ ಅಂತ. ಉತ್ತರ ಕರ್ನಾಟಕದವರು ಮತ್ತು ದಕ್ಷಿಣ ಕರ್ನಾಟಕದವರನ್ನು ಸಾಂಸ್ಕೃತಿಕವಾಗಿ ಒಂದುಗೂಡಿಸಿದಂಥ ಸುಯೇಜ್ ಕಾಲವೇ ಕನ್ನಡ ಸಾಹಿತ್ಯ ಪರಿಷತ್ ಇದೆ. ಅದು ಅನಂತರ ಒಂದೊಂದು ಸಂದರ್ಭದಲ್ಲಿ ಸಿವೇಜ್ ಕಾಲುವೆ ಆಗಿದ್ದು ಉಂಟು. ಆ ಸಿವೇಜ್ ಕಾಲುವೆ ಆಗಿದ್ದು ಉಂಟು ದುರಂತ. ಆಗ ಸರ್ಕಾರ ಆಡಳಿತಾಧಿಕಾರಿಗಳು ನೀನು ಅದೆಲ್ಲ ಮಾಡಿಕೊಳ್ಳೋಣ, ಅರ್ಧದನ್ನೇ ನಾವು ನೆನಪು ಮಾಡಿಕೊಂಡು ಬೇಡ. ಎಲ್ಲಿ ಅವೆಲ್ಲ ಏಳು ಬೀಳಿಗಳನ್ನು ದಾಟಿಕೊಂಡು ಇವತ್ತು ಪರಿಷತ್ತು ವಿಶ್ವದ ಎಲ್ಲ ಭಾಷೆಗಳಿಗೆ ಸರಿಸಾಟಿಯಾಗಿ ಸ್ಪರ್ಧಿಸ್ತಕ್ಕಂಥ ಒಂದು ಶಕ್ತಿಯನ್ನು, ಸಾಮರ್ಥ್ಯವನ್ನು, ಸತ್ವವನ್ನು ಪಡೆದಿದೆ ಅನ್ನೋದು ಅಭಿಮಾನದ ಸಂಗತಿ. ಯಾವುದೇ ದೇಶದ ಪ್ರಗತಿಗೆ ಬಹಳ ಮುಖ್ಯವಾದಂಥದ್ದು ಅಲ್ಲಿ ಇರತಕ್ಕಂತಹ ಕಟ್ಟಡ ಕಾಮಗಾರಿಗಳು, ರಸ್ತೆ ಸೇತುವೆಗಳು, ವಿದ್ಯುತ್ ಮತ್ತು ನೀರಾವರಿ ಜಲಾಶಯಗಳು, ವಿದ್ಯುತ್ ಸ್ಥಾವರಗಳು, ಇವು ಸಾಮಾನ್ಯವಾಗಿ ಮಾನದಂಡ ಅಂತಾರೆ. ಅದು ಇದ್ದರೆ ಪ್ರಗತಿ ಅಂತ. ಅದಿದ್ದರೂ ಕೂಡ ವಾಸ್ತವವಾದಂಥ ಮಾನದಂಡ ಅಂದರೆ ಆ ದೇಶದ ಜನ ಸಾಂಸ್ಕೃತಿಕವಾಗಿ ಎಷ್ಟು ಎತ್ತರದಲ್ಲಿದ್ದಾರೆ ಎನ್ನುವಂಥ, ನೈತಿಕವಾಗಿ ಎಷ್ಟು ಎತ್ತರದಲ್ಲಿದ್ದಾರೆ ಎನ್ನುವಂಥ ಆ ದೃಷ್ಟಿಯಿಂದ ಸಾಹಿತ್ಯ, ಸಂಗೀತ, ಕಲೆ, ಕ್ರೀಡೆ ಇದನ್ನು ಮನುಷ್ಯ ಆರಂಭದಿಂದಲೂ ಕೂಡ ತನ್ನ ಜೊತೆ ಇಟ್ಕೊಂಡೇ ಬಂದಿದ್ದಾನೆ, ಅವನ್ನು ಆರಾಧಿಸುತ್ತಲೇ ಬಂದಿದ್ದಾನೆ. ಇವತ್ತು ಕೂಡ ಬೇರೆಲ್ಲ ಆಕರ್ಷಣೆಗಿಂತ ನಿಜವಾದ ಹೃದಯ ಇದ್ದರೆ ಅವನು ಸಾಹಿತ್ಯ, ಸಂಗೀತ, ಕಲೆ, ಕೃತಿಗಳ ಕಡೆ ಸಹಜಾಗಿ ಮನಸ್ಸು ಅವನು ಓದ್ತಾನೆ. ಅದು ಅತ್ಯಂತ ಅಗತ್ಯವಾದ ಹಕ್ಕು. ಅದರಿಂದ ಉಳಿದೆಲ್ಲ ಭೌತಿಕವಾದಂತಹ ಅಭಿವೃದ್ಧಿಗಿಂತ ಬಹಳ ಮುಖ್ಯ ಆಗುವಂಥದ್ದು ಜನರ ನೈತಿಕ ಮಟ್ಟದ ಸುಧಾರಣೆ. ಆ ನೈತಿಕ ಮಟ್ಟದ ಸುಧಾರಣೆಯೇ ನಿಜವಾದ ಸಾಹಿತ್ಯದ ಆಶಯ, ಸಾಹಿತಿಗಳ ಆಶಯ. ಇದು ಜನ ಸಮುದಾಯದ ನೈತಿಕ ಮಟ್ಟದ ಸುಧಾರಣೆ. ಅದರ ಆ ಆಶಯ ಇಲ್ಲದಿದ್ದರೆ ಅದು ಸಾಹಿತ್ಯ ಅನ್ನಿಸ್ಕೊಳ್ಳೋದಿಲ್ಲ, ಅದರ ಸಾಹಿತ್ಯಕ್ಕೆ ಅನ್ನಿಸ್ಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಸಾಮಾನ್ಯವಾಗಿ ಸಾಹಿತಿಗಳು ಅಂದರೆ ಸಮಾಜ ಗೌರವದಿಂದ ಕಾಣ್ತದೆ. ಆದ್ದರಿಂದ ಸಾಹಿತ್ಯ ಕೂಡ ಸಮಾಜವನ್ನು ಗೌರವದಿಂದ ಕಾಣಬೇಕು ಅಂತ ಹೇಳಿ ನಾನು ಆಶಿಸ್ತೇನೆ. ನಾನು ಹೇಳಬೇಕಾದ ವಿಷಯಗಳು ಆ ಮುಂದಿನ ತಾರೀಕಿನ ಬದಲ ಯಾವುದಾದ್ರೂ ಒಂದು ವಿಷಯ ಕುರಿತು ಮಾತನಾಡಿ ಅಂತ ಅಂದರೆ ನೀವೆಲ್ಲ ಸೇರಿದ್ದೆ ನಾನು ಬಂದು ಮಾತಾಡ್ತೀನಿ.